ಮಾನ್ಯ ಅಧ್ಯಕ್ಷರೇ, BO ಆಫೀಸು ಎಲ್ಲೆಲ್ಲಿ ಸುಮಾರು 50-60 ಕಡೆಗೆ ಇನ್ನೂ ನಾವು ಮಾಡೋದು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕು ಆಫೀಸು ಮತ್ತೆ ಪೊಲೀಸ್ ಆಫೀಸು ಮತ್ತೆ EO ಆಫೀಸ್ ಇವನ್ ಮಾತ್ರ ಮಾಡ್ತಾ ಇದ್ದಾರೆ. BO ಆಫೀಸು ಮತ್ತೆ ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ. ಆದ್ರೆ ಅವ್ರಿಗೆ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗ್ ನಡೀತಾ ಇತ್ತು ಆ ತರ ಮಾಡ್ತೀವಿ. ಮುಂದೆ ಏನಾದ್ರು ನಾವು ಕೂಡ ಇದಕ್ಕೂ ಕಳಿಸಿದ್ವು, ಆದ್ರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಮ್ದು ಎಲ್ಲರೂ ಜಾಗ ಇದ್ದೇ ಇರ್ತದೆ. ಅಲ್ಲಿ BO ಆಫೀಸ್ನ ಕಳ್ಸೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ, ಯಾಕಂದ್ರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ. ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದ್ರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು. ಈಗ ಇಂಗ್ಲಿಷ್ ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಹೋದ್ಸತಿ ನಾನು ಬೈಲಿಂಗ್ವಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗತ್ತೆ. ಸದನದಿಂದ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ, ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ, ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲಂಟಿಯರ್ ಆಗಿ. ಅದನ್ನು ಒಂದು ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಅದು ಹೊರಗಡೆಗೆ ಬಹಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆಮೇಲೆ ಅವರಿಗೆ ಏನು ಇಂಗ್ಲಿಷ್ ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ ಏನೇನು ತಗೊಂಡಿದೀವಿ ಅವ್ರನ್ನ ಇಂಗ್ಲಿಷ್ ಬರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ APF ಮತ್ತು ಬೇರೆ ಬೇರೆ ಔಟ್ಸೋರ್ಸ್ ಇಂದನೂ ಕೂಡ ನಾವು ಟ್ರೈನಿಂಗ್ ಕೂಡ ನೀವು ಮಾಡ್ತಾ ಇದೀವಿ. ಮುಂದಿನ ವರ್ಷ ನನ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ. ಅದಕ್ಕೆ ಅನುಗುಣವಾಗಿ ಟೀಚರ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು 100% ನಾವು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಆ ಸಂದರ್ಭದಲ್ಲಿ ಒಂದು ಆರ್ಡರೇ ಮಾಡಿದ್ದೀನಿ. ಬಾರ್ಡರ್ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು, ಬಿಲ್ಡಿಂಗು ಎಲ್ಲದನ್ನು ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಬಾರ್ಡರ್ಲು ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳು ಇದ್ರೂ ಕೂಡ ಒಂದು ಟೀಚರು ಮತ್ತೆ ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸರ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀವಿ. ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ, ಮಾಧ್ಯಮವನ್ನ, ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100% ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ.